ಐಡಾಸ್ ಫೋರಂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಐಡಾಸ್ ಫೋರಂ ವತಿಯಿಂದ KPSC ಹಿಡಿದು KSP, KE ಬೋರ್ಡು, UPSC, SSC, RR ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೇ ಇದ್ದವರು ಪ್ಲೀಸ್ ಜಾಯ್ನ್ ಅಸ್. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತ್ಯೇಕ ಪ್ಲೇ ಲಿಸ್ಟ್ ಮುಖಾಂತರ ನಿಮಗೆ ನೋಡಲು ಅನುಕೂಲವಾಗಿರೋ ದೃಷ್ಟಿ ಅಂತಂದು ಎಲ್ಲ NCERT ವಿಡಿಯೋಗಳು ಒಂದು ಪ್ಲೇ ಲಿಸ್ಟ್ ಮುಖಾಂತರ ಒಂದು ಲಿಸ್ಟ್ ಇದೆ. ಇಲ್ಲಿ NCERT ಸೀರೀಸ್ ಅಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸ್ ಸಿಗುತ್ತೆ. ಇನ್ನು ಎಲ್ಲ DCERT ವಿಡಿಯೋಗಳು, ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಅದಲ್ಲದೆ ನಮ್ದು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಕೂಡ ನೋಡ್ಬೋದು. ಕ್ವಶನ್ ಪೇಪರ್ ಸೀರೀಸ್ ಇದೆ ನೋಡಲ್ಲಿ, ಅಲ್ಲಿ ಕೂಡ ನೀವು ಪ್ರತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಅಲ್ಲಿ ನೋಡ್ಬೋದು. ಇನ್ನು ನೋಟ್ ನೋಡಿ, ಮುಂದೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲು ನಮ್ಮ ಐಡಾಸ್ ಫೋರಂ ವತಿಯಿಂದ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲು ಹೊರಟಿರುತ್ತೇವೆ. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು SDA ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 2006ರಲ್ಲಿ ನಡೆದ ಭಾಗ 1. ಪ್ರತಿ ವಿಡಿಯೋದಲ್ಲಿ ಯಾವ ಥರ ಮಾಡ್ತೇವೆ ಅಂದರೆ, ಒಂದು ಪ್ರಶ್ನೆ ಪತ್ರಿಕೆ ಹಿಡಿದು ಪಾರ್ಟ್ 1, ಪಾರ್ಟ್ 2 ಮಾಡಲು ಹೊರಟಿರುತ್ತೇವೆ. 1ರಿಂದ 50 ಪ್ರಶ್ನೆಗಳು ಪಾರ್ಟ್ 1 ಆದರೆ ಉಳಿದ 51ರಿಂದ 100 ಪ್ರಶ್ನೆಗಳು ಪಾರ್ಟ್ 2 ಆಗಿರ್ತವೆ. ಅವುಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ. ಪಾರ್ಟ್ 2 ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಈಗ ಸ್ಟಾರ್ಟ್ ಮಾಡೋಣ. ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಪಟ್ಟಿ 1 ಅಮೃತಶಿಲೆ, ಕ್ಲೋರೋಫಾರ್ಮ್, ಅಲ್ಯೂಮಿನಿಯಂ ಆಕ್ಸೈಡ್, ಕ್ಲೋರೋಫಾರ್ಮ್ C ವಜ್ರ, ಮಾಣಿಕ್ಯ. ಈ ಕಡೆ ಪಟ್ಟಿ 2 ಅದರಲ್ಲಿ ಏನು ಕೊಟ್ಟಿದ್ದಾನೆ, ಸಿಲಿಕಾನ್ ಡೈಆಕ್ಸೈಡು, ಕ್ರೋಮಿಯಂನಿಂದ ಮಂದಗೊಳಿಸಿದ ಅಲ್ಯೂಮಿನಿಯಂ ಆಕ್ಸೈಡು, ಕ್ಯಾಲ್ಸಿಯಂ ಆಕ್ಸೈಡು, ಟ್ರೈಕ್ಲೋರೋಮಿಥೇನು, ಇಂಗಾಲು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ. ಇದು ಅಮೃತ ಶಿಲೆಯದೆಲ್ಲ ಏನಿದೆ ಅಂತಂದರೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟು ಅಮೃತ ಶಿಲೆ. ಇನ್ನು ಕ್ಲೋರೋಫಾರ್ಮ್ ಅಂತಂದರೆ ಟ್ರೈಕ್ಲೋರೋಮಿಥೇನು. ಇನ್ನು ವಜ್ರ ಅಂದರೆ ಇದು ಇಂಗಾಲ ಅಥವಾ ಕಾರ್ಬನ್ನ ಬಹುರೂಪತೆ ವಜ್ರ. ಮಾಣಿಕ್ಯ ಅಂತಂದರೆ ಇದು ಏನಿದೆ ಅಂತಂದರೆ ಮಾಣಿಕ್ಯ ಕ್ರೋಮಿಯಂನಿಂದ ಮಂದಗೊಳಿಸಿದ ಅಲ್ಯೂಮಿನಿಯಂ ಆಕ್ಸೈಡು. ಯಾವುದು ಆನ್ಸರ್ ಆಗುತ್ತೆ? 6452 ಆಪ್ಷನ್ ಎ ಇದೆ ನೋಡಿ. ಆಪ್ಷನ್ ಎ 6452 ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಕಡಲಿನ ಆಳದ ನೀರು ನೀಲಿಯಾಗಿ ಕಾಣಿಸಲು ಕಾರಣ. ನೀರಿನ ಅಣುಗಳ ಸೂರ್ಯನ ಬೆಳಕನ್ನು ಚದುರಿಸುತ್ತವೆ. ಸಮುದ್ರದ ನೀರಿನಲ್ಲಿ ಕರಗಿರುವ ರಾಸಾಯನಿಕಗಳು, ಕಡಲ ತಳದಲ್ಲಿ ಸಂಚಯಗೊಂಡಿರುವ ಖನಿಜಗಳು, ನೀಲಿ ಆಕಾಶದ ಬಿಂಬವು ಪ್ರತಿಫಲಿಸುವುದು. ಯಾವುದಂತಂದರೆ ಆಪ್ಷನ್ ಎ ನೀರಿನ ಅಣುಗಳ ಸೂರ್ಯನ ಬೆಳಕನ್ನು ಚದುರಿಸುವುದು. ಆಪ್ಷನ್ ಎ ಆಕಾಶವು ನೀಲಿಯಾಗಿ ಕಾಣಲು ಸ್ಕ್ಯಾಟರಿಂಗ್ ಆಪ್ಲಿಟ್ಯೂಡ್ ಬೆಳಕಿನ ಚದುರುವಿಕೆ ಕಾರಣವಾಗಿದೆ. ನೆಕ್ಸ್ಟ್ ನೋಡಿ, ಭೂಮಿಯ ಚಂದ್ರನನ್ನು ಆಕರ್ಷಿಸುತ್ತದೆ, ಆದರೆ ಚಂದ್ರ ಭೂಮಿಯ ಮೇಲೆ ಬೀಳುವುದಿಲ್ಲ. ಕಾರಣವೇನು? ಚಂದ್ರನು ತನ್ನ ಪಥದಲ್ಲಿ ಸಾಕಷ್ಟು ವೇಗವಾಗಿ ಚಲಿಸಿರುತ್ತಾನೆ. ಚಂದ್ರನು ಸೂರ್ಯನನ್ನು ವಿಕರ್ಷಿಸುತ್ತಾನೆ. ಚಂದ್ರನಲ್ಲಿ ಚಲನಾತ್ಮಕ ಶಕ್ತಿ ಇರುವುದಿಲ್ಲ. ಆಪ್ಷನ್ ಡಿ ಚಂದ್ರನು ಸಹ ಭೂಮಿಯನ್ನು ಆಕರ್ಷಿಸುತ್ತದೆ. ಯಾವುದಂತಂದರೆ ಇದು ಆಪ್ಷನ್ ಸಿ ಚಂದ್ರನಲ್ಲಿ ಚಲನಾತ್ಮಕ ಶಕ್ತಿ ಇರುವುದಿಲ್ಲ. ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, ಗ್ರೋಸ್ ವಿದ್ಯುತ್ ಶಕ್ತಿಯ ಬಳಕೆಯನ್ನು 80 ಏಕಮಾನಗಳು ಎಂದು ಮಾಸಿಕ ವಿದ್ಯುತ್ ಶಕ್ತಿಯ ಬಿಲ್ ತಿಳಿಸುತ್ತದೆ. ಇಲ್ಲಿ ಏಕಮಾನ ಎಂದರೆ ಕಿಲೋವ್ಯಾಟ್, ಕಿಲೋಜೌಲ್, ಕಿಲೋವ್ಯಾಟ್ ಗಂಟೆ, ಜೌಲ್. ಯಾವುದಂತಂದರೆ ಕಿಲೋವ್ಯಾಟ್ ಪರ್ ಅವರು ವಿದ್ಯುತ್ತಿನ ಅಳೆಯುವ ಏಕಮಾನ ಯಾವುದಂತಂದರೆ ಕಿಲೋವ್ಯಾಟ್ ಪರ್ ಅವರನ್ನು ಮೂಲಕ ಅಳೆಯುತ್ತಾರೆ. ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಗ್ರಹಗಳನ್ನು ಚಿಕ್ಕದರಿಂದ ದೊಡ್ಡ ಗಾತ್ರದ ಕ್ರಮದಲ್ಲಿ ತಿಳಿಸಿ. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಭೂಮಿ, ಕುಬ್ಜ, ಬುಧ, ಶನಿ. ಯಾವುದಂತಂದರೆ ಸರಿಯಾದ ಆನ್ಸರ್ ಇದು ಅಂತಂದರೆ ಆಪ್ಷನ್ ಸಿ ಯಾವುದಾಗುತ್ತೆ? ಫಸ್ಟಿಗೆ ಚಿಕ್ಕ ಗ್ರಹ ಅಂತಂದರೆ ಅನುಕ್ರಮ ಫಸ್ಟಿಗೆ ಬುಧ ಗ್ರಹ ಚಿಕ್ಕ ಗ್ರಹ. ಬುಧ ಗ್ರಹ ನೋಡಿ, ಫಸ್ಟಿಗೆ ಬುಧ, ಭೂಮಿ,
ಈ ಕುಬ್ಜ ಗ್ರಹ ಪ್ಲೇಟೋ ಈಗ ತೆಗೆದಲಾಗಿದೆ. ಶನಿ, ಗುರು, ಅತಿ ದೊಡ್ಡ ಗ್ರಹ ಯಾವುದಂತಂದರೆ ಗುರು. ಫಸ್ಟಿಗೆ ಬುಧ ಬರುತ್ತೆ ನೋಡಿ. ಫಸ್ಟಿಗೆ ಬುಧ 3 CBAD ಆನ್ಸರ್ ನೋಡಿ. CBAD ಆನ್ಸರು. CBAD ಸರಿಯಾದ ಆನ್ಸರು. ಸೊ ಅವರ ಅತಿ ದೊಡ್ಡ ಗ್ರಹ ಯಾವುದಂತಂದರೆ ಗುರು ಗ್ರಹ. ಅತಿ ಚಿಕ್ಕ ಗ್ರಹ ಯಾವುದಂತಂದರೆ ಬುಧ ಗ್ರಹ. ಸೂರ್ಯನಿಗೆ ಸಮೀಪವಾದ ಗ್ರಹ ಕೂಡ ಬುಧ ಗ್ರಹವಾಗಿದೆ. ಸೆಕೆಂಡ್ ಯಾವ್ದು ಬರುತ್ತೆ ಸೂರ್ಯನಿಂದ 2ನೇ ದೂರದಲ್ಲಿರೋ ಗ್ರಹ ಶುಕ್ರ ಗ್ರಹ. ಥರ್ಡ್ ಯಾವುದಿದೆ ನಮ್ಮ ಭೂಮಿ. ಸೂರ್ಯನಿಂದ 3ನೇ ಗ್ರಹ ಭೂಮಿ, 4ನೇದು ಮಂಗಳ, 5ನೇದು ಗುರು ಗ್ರಹ, 6ನೇದು ಶನಿ ಗ್ರಹ, 7 ಯುರೇನಸ್, ನೆಪ್ಚೂನು. ಒಟ್ಟು 8 ಗ್ರಹ. ಪ್ರಸ್ತುತ ಎಷ್ಟು ಗ್ರಹಗಳಿವೆ? 8 ಗ್ರಹ. ಪ್ಲೂಟೋ ಗ್ರಹವನ್ನು ತೆಗೆದು ಹಾಕಲಾಗಿದೆ 2006ರಿಂದ. ಅದನ್ನು ಕೇವಲ ಕುಬ್ಜ ಗ್ರಹ ಅಂತ ಕರೀತಾರೆ. ಕುಬ್ಜ ಗ್ರಹ, ಪ್ಲೂಟೋ ಗ್ರಹವನ್ನು ತೆಗೆದು ಹಾಕಲಾಗಿದೆ. ಸೌರವದ ಅತಿ ಸುಂದರವಾದ ಗ್ರಹ ಯಾವುದಂತಂದರೆ ಶನಿ ಗ್ರಹ. ಇನ್ನು ಉಂಗುರವನ್ನು ಹೊಂದಿರುವ ಗ್ರಹ ಕೂಡ ಶನಿ ಗ್ರಹ. ನೀರಿನಲ್ಲಿ ತೇಲುವ ಗ್ರಹ ಯಾವುದಂತಂದರೆ ಶನಿ ಗ್ರಹವಾಗಿದೆ. ಶನಿ ಗ್ರಹ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವುದನ್ನು ಕಂಪ್ಯೂಟರ್ ಸಾಫ್ಟ್ವೇರ್ ಎಂದು ವರ್ಗೀಕರಿಸಬಹುದು? ಸರಿಯಾದ ಸಂಯೋಜನೆಯನ್ನು ಗುರುತಿಸಿ. ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ. C++, CD-ROM, ಕಂಪೈಲರ್, ಮೌಸ್, UPSF, ವಿಂಡೋಸ್ XP. ಸಂಕೇತಗಳಿಂದ ಸರಿಯಾದ ಆನ್ಸರ್ ಅಂತ ಕೇಳಿದರೆ ಯಾವುದಂತಂದರೆ ಇದು ಆಪ್ಷನ್ ಸಿ ಯಾವುದಾಗುತ್ತೆ ಅಂದರೆ C++ ಒಂದಾಗುತ್ತೆ ನೋಡಿ. C++, ಕಂಪೈಲರು, ವಿಂಡೋಸ್ XP 135 ನೋಡಿ. 135 ಯಾವುದಿದೆ ನೋಡಿ. AC5 ಆಪ್ಷನ್ ಎ ಇದೆ ನೋಡಿ ಸರಿಯಾದ ಆನ್ಸರು. ACF ಇದು 5 ಮಾಡ್ಕೊಳ್ಳಿ. ಇದು ಈ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ. ಈ ನಡೀತದೆ. ಯಾವುದಂತಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದರೆ C++, ಕಂಪೈಲರು, ಸಾಫ್ಟ್ವೇರ್ಗಳು. ಇನ್ನು ಹಾರ್ಡ್ವೇರ್ಗಳು ಯಾವ್ಯಾವ ಅಂತಂದರೆ ಮೌಸು, CD-ROM, ಕೀಬೋರ್ಡು, ಇವೆಲ್ಲ ಹಾರ್ಡ್ವೇರ್ಗಳು. ನೆಕ್ಸ್ಟ್ ನೋಡಿ, ಕೆಳಗಿನ ವಿವರಣೆಗಳನ್ನು ಗಮನಿಸಿ ತಪ್ಪಾಗಿರುವುದನ್ನು ತಿಳಿಸಿ. ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಗಳು ದೊಡ್ಡದಾಗುತ್ತವೆ. ಹಾವು ಶೀತ ರಕ್ತ ಪ್ರಾಣಿ. ಪಿತ್ತ ಜನಕಾಂಗದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುತ್ತದೆ. ಮನುಷ್ಯನ ಸಾಮಾನ್ಯ ರಕ್ತವು ಒತ್ತಡ 120/80 ಆಗಿರುತ್ತದೆ. ಯಾವುದಂತಂದರೆ ತಪ್ಪಾಗಿರೋದು ಅಂತಂದರೆ ಪಿತ್ತ ಜನಕಾಂಗ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುತ್ತದೆ. ಆಪ್ಷನ್ ಸಿ ನೋಡಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೊಲೆಸ್ಟ್ರಾಲ್ ಕ್ರೋಮಿಯಂನ ಲವಣ. ಕ್ಲೋರೋಫಾರ್ಮ್ನಿಂದ ನಿಷ್ಪತ್ತಿಯಾದ ವಸ್ತು. ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವ ಕೊಬ್ಬುಯುಕ್ತ ಆಲ್ಕೋಹಾಲ್. ಒಂದು ವಿಧದ ಕ್ಲೋರೋಫಿಲ್ ಆಗಿದೆ. ಯಾವುದಂತಂದರೆ ಕೊಲೆಸ್ಟ್ರಾಲ್ ಅನ್ನೋದು ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವ ಕೊಬ್ಬುಯುಕ್ತ ಆಲ್ಕೋಹಾಲು. ಆಪ್ಷನ್ ಸಿ ನೋಡಿ ಸರಿಯಾದ ಆನ್ಸರು. ಆಪ್ಷನ್ ಸಿ. ಇನ್ನು ಕೊಲೆಸ್ಟ್ರಾಲ್ ಹೆಚ್ಚಳ ಮೂಲಕ ಏನಾಗುತ್ತೆ ಅಂತಂದರೆ ರಕ್ತ ಒತ್ತಡ, ಕೊಲೆಸ್ಟ್ರಾಲ್ಗಳ ಹೆಚ್ಚುವಿಕೆ ಆಗೋದ್ರೆ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ. ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು. 9ನೇ ಪ್ರಶ್ನೆ ನೋಡಿ, ಹಾಲು ಕೆಳಗಿನ ಯಾವುದಕ್ಕೆ ಉದಾಹರಣೆ? ಸಸ್ಪೆನ್ಸ್, ಜೆಲ್, ಎಮಲ್ಸನ್ಸ್, ಸಾಲ್. ಯಾವುದಂತಂದರೆ ಹಾಲು ಇದು ಎಮಲ್ಸನ್ಸ್ಗೆ ಉದಾಹರಣೆ. ಹಾಲು ಒಂದು ಎಮಲ್ಸನ್ಸು. ಇದು ಬೇಗ ಬೇರ್ಪಡೆ ಆಗುವುದಿಲ್ಲ. ಹಾಲು ಮತ್ತು ನೀರು ಎರಡು ಮಿಕ್ಸ್ ಆಗಿರುವುದರಿಂದ ಇದನ್ನು ಎಮಲ್ಸನ್ಸ್ ಅಂತ ಕರಿತೀವಿ ಹಾಲನ್ನು. ನೆಕ್ಸ್ಟ್ ನೋಡಿ, ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನು ಅವಲಂಬಿಸಿರುತ್ತದೆ? ನ್ಯೂಕ್ಲಿಯಸ್ಸನ್ನು ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ, ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ, ಅದರ ದ್ರವ್ಯರಾಶಿಯ ಸಂಖ್ಯೆ, ನ್ಯೂಕ್ಲಿಯಸ್ನಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ. ಪರಮಾಣು ರಾಸಾಯನಿಕ ಪರಿವರ್ತನೆ ಯಾವ ಕಾರಣ ಅಂತಂದರೆ ನ್ಯೂಕ್ಲಿಯಸ್ ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ. ನ್ಯೂಕ್ಲಿಯಸ್ ಸುತ್ತುತ್ತಿರುವ ಸರಿಯಾದ ಆನ್ಸರ್ ಯಾವುದಂದರೆ ಆಪ್ಷನ್ ಎ ಆಗುತ್ತೆ ನೋಡಿ. ನ್ಯೂಕ್ಲಿಯಸ್ ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಸರಿಯಾದ ಆನ್ಸರು. ಇನ್ನು ಪರಮಾಣು ಬೀಜದಲ್ಲಿ ಯಾವ ಇರುತ್ತೆ ಅಂತಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಯಾವುದಿರುತ್ತೆ? ಪ್ರೋಟಾನ್ ಮತ್ತು ನ್ಯೂಟ್ರಾನು. ಎಲೆಕ್ಟ್ರಾನ್ ಸುತ್ತುವರಿತಿರುತ್ತೆ. ಎಲೆಕ್ಟ್ರಾನ್ ಸುತ್ತುವರೆದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನು ಇದರಲ್ಲಿರುತ್ತೆ. ಪರಮಾಣುವಿನಲ್ಲಿ ಕಂಡುಬರೋದು ಪ್ರೋಟಾನ್ ಮತ್ತು ನ್ಯೂಟ್ರಾನು. ಎಲೆಕ್ಟ್ರಾನ್ ಅದರ ಸುತ್ತ ತಿರುಗುತ್ತಿರುತ್ತೆ. ಎಲೆಕ್ಟ್ರಾನು. ಈ ಪ್ರೋಟಾನ್ ಕಂಡುಹಿಡಿದವರು ಯಾರು ಅಂತಂದರೆ ಪ್ರೋಟಾನು ರುದರ್ಫೋರ್ಡ್ ಅವರು ಕಂಡುಹಿಡಿತಾರೆ. ಪ್ರೋಟಾನನ್ನು ಯಾರು ಕಂಡುಹಿಡಿತಾರೆ? ರುದರ್ಫೋರ್ಡು. ಇನ್ನು ಎಲೆಕ್ಟ್ರಾನ್ ಅವರು ಯಾರು ಕಂಡುಹಿಡಿತಾರೆ? ಜೆ ಥಾಮ್ಸನ್ ಅವರು. ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಅಂತಂದರೆ ಜೆ ಥಾಮ್ಸನ್ ಅವರು ಕಂಡುಹಿಡಿತಾರೆ.
ಇನ್ನು ನ್ಯೂಟ್ರಾನ್ ಯಾರು ಕಂಡುಹಿಡಿತಾರೆ? ಜೇಮ್ಸ್ ಚಾಡ್ವಿಕ್ ಅವರು ನ್ಯೂಟ್ರಾನನ್ನು ಕಂಡುಹಿಡಿತಾರೆ. ನೆಕ್ಸ್ಟ್ ನೋಡಿ, ಶಕ್ತಿಯ ಸಂರಕ್ಷಣೆ ಎಂದರೆ ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಪಡಿಸುವುದಾಗಲಿ ಸಾಧ್ಯವಿಲ್ಲ ಎಂದರ್ಥ. ಶಕ್ತಿಯನ್ನು ಸೃಷ್ಟಿಸಬಹುದು ಆದರೆ ವಿನಾಶಗೊಳಿಸಲಾಗದು ಎಂದರ್ಥ. ಶಕ್ತಿಯನ್ನು ಸೃಷ್ಟಿಸಲಾಗದು ಆದರೆ ವಿನಾಶಗೊಳಿಸಬಹುದು ಎಂದರ್ಥ. ಶಕ್ತಿಯನ್ನು ಸೃಷ್ಟಿಸಬಹುದು ಹಾಗೆ ಅದರ ವಿನಾಶವನ್ನು ಮಾಡಬಹುದು. ಏನಂತಂದರೆ ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಗೊಳಿಸುವುದಾಗಲಿ ಶಕ್ತಿಯನ್ನು ಸೃಷ್ಟಿಸಬಹುದು ಆದರೆ ವಿನಾಶಗೊಳಿಸಲಾಗದು ಎಂದರ್ಥ. ಸಾಧ್ಯವಿಲ್ಲ. ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ. ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಪಡಿಸುವುದಾಗಲಿ ಸಾಧ್ಯವೆಂದಿಲ್ಲರ್ಥ. ಇದು ಶಕ್ತಿಯ ಸಂರಕ್ಷಣೆ. ಆಪ್ಷನ್ ಎ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಕಾಯಿಯನ್ನು ಬ್ಲಾಟಿಂಗ್ ಕಾಗದ ಎಷ್ಟರ ಮಟ್ಟಿಗೆ ಹೀರಿಕೊಳ್ಳುತ್ತದೆ ಎಂಬುದು ಸೈಫನ್ ಕ್ರಿಯೆ ಅವಲಂಬಿಸಿರುತ್ತದೆ, ಲೋಮನಾಳ ಕ್ರಿಯೆಯ ತತ್ವವನ್ನು ಅವಲಂಬಿಸಿರುತ್ತದೆ, ಬ್ಲಾಚಿಂಗ್ ಕಾಗದದ ಮೂಲಕ ಶಾಯಿಯನ್ನು ವಿಸ್ತರಣೆ ಅವಲಂಬಿಸಿದೆ, ಶಾಯಿಯು ಸ್ನಿಗ್ಧತೆಯನ್ನು ಅವಲಂಬಿಸಿದೆ. ಯಾವುದಂತಂದರೆ ಲೋಮನಾಳ ಕ್ರಿಯೆಯ ತತ್ವ ಅವಲಂಬಿಸಿರುತ್ತೆ. ಮತ್ತು ಗಿಡಗಳಿಗೆ ನೀರು ಸರಬರಾಜು ಆಗುವುದು ಕೂಡ ಲೋಮನಾಳ ಕ್ರಿಯೆಯಿಂದ ನೋಡಿ. ಗಿಡಗಳು ಬೇರಿನಿಂದ ಎಲೆಗಳವರೆಗೆ ನೀರು ಸರಬರಾಜು ಕ್ರಿಯೆ ಯಾವುದಂತಂದರೆ ಕ್ಯಾಪಿಲರಿ ಆಕ್ಷನ್ ಅಥವಾ ಲೋಮನಾಳ ಕ್ರಿಯೆ ಅಂತ ಕರಿತೀವಿ ಇದನ್ನು. ಈ ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಪಟ್ಟಿ 1 ಕಾರ್ಬನ್ ಡೈಆಕ್ಸೈಡ್, ಕ್ಲೋರಿನ್, ಜಲಜನಕ, ನೈಟ್ರಸ್ ಆಕ್ಸೈಡ್. ಪಟ್ಟಿ 2 ಅಪಕರ್ಷಣಕಾರಕ, ದಂತ ಚಿಕಿತ್ಸೆಯಲ್ಲಿ ಅರುವಳಿಕೆ ವಸ್ತು, ಬ್ಲೀಚಿಂಗ್ ಪೌಡರ್, ರಿಫ್ರಿಜಿರೇಟರ್. ಯಾವುದಂತಂದರೆ ಕಾರ್ಬನ್ ಡೈಆಕ್ಸೈಡ್. ಯಾವುದಂತಂದರೆ ಇದು ಕಾರ್ಬನ್ ಡೈಆಕ್ಸೈಡು, ರೆಫ್ರಿಜರೇಟರು. ಇನ್ನು ಕ್ಲೋರಿನ್ ಏನಿದೆ ಅಂತಂದರೆ ಕ್ಲೋರಿನ್ ಇದು ಬ್ಲೀಚಿಂಗ್ ಪೌಡರ್ ನೋಡಿ. ಜಲಜನಕ ಅಪಕರ್ಷಣಕಾರಕ, ನೈಟ್ರಸ್ ಆಕ್ಸೈಡ್ ಅಂದರೆ ದಂತ ಚಿಕಿತ್ಸೆಯಲ್ಲಿ ಅಳವಡಿಕೆ ವಸ್ತು. ಯಾವುದು ಆನ್ಸರ್ ಆಗುತ್ತೆ ನೋಡಿ? 4312 ನೋಡಿ. 4312 ಯಾವುದಿದೆ ಅಂತಂದರೆ 4312 ಆಪ್ಷನ್ ಡಿ ಇದೆ ನೋಡಿ. ಆಪ್ಷನ್ ಸಿ ಇದೆ ನೋಡಿ. 4312 ಇದೆ. ಆಪ್ಷನ್ ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನೆಡೆ 3 ಕಿಲೋಮೀಟರ್ ನಡೆಯುತ್ತಾನೆ, 90 ಡಿಗ್ರಿಯಷ್ಟು ಎಡಕ್ಕೆ ತಿರುಗುತ್ತಾನೆ, ಪುನಃ 4 ಕಿಲೋಮೀಟರ್ ನಡೆಯುತ್ತಾನೆ. ಆರಂಭದ ಬಿಂದುವಿನಿಂದ ಆತನ ಕ್ರಮಿಸಿದ ದೂರವೆಷ್ಟು? ಯಾವ ಥರ ಕೊಟ್ಟಿದ್ದಾರೆ? ಒಬ್ಬ ವ್ಯಕ್ತಿ ಯಾವ ದಿಕ್ಕಿನ ಕಡೆಗೆ? ಉತ್ತರ ದಿಕ್ಕಿನ ಕಡೆಗೆ. ಎಷ್ಟು ದಿಕ್ಕಿನ? ಉತ್ತರ ದಿಕ್ಕಿನ ಕಡೆಗೆ. ಎಷ್ಟು ಕಿಲೋಮೀಟ್ರು? 3 ಕಿಲೋಮೀಟ್ರ್. ನಂತರ ಏನು ಹೇಳಿದ್ರೆ 90 ಡಿಗ್ರಿ ಅಂತ ಹೇಳಿದ್ರೆ 90 ಡಿಗ್ರಿ ಅಂದರೆ ಸ್ಟ್ರೇಟ್ ಆಗಿರುತ್ತೆ. ಸ್ಟ್ರೇಟ್ ಆಗಿ ಅಂದರೆ ಎಡಕ್ಕೆ ಹೇಳಿದಾನೆ. ಯಾವ ದಿಕ್ಕಿಗೆ? ಎಡಕ್ಕೆ 90 ಡಿಗ್ರಿ. ಎಷ್ಟು ಕಿಲೋಮೀಟರ್ ನಡೀತಾನೆ? 4 ಕಿಲೋಮೀಟರ್. ಎಡಕ್ಕೆ ಎಷ್ಟು? 4 ಕಿಲೋಮೀಟರ್ ನಡೀತಾನೆ. ಅವ್ರು ಕೇಳಿದ್ದೇನು? ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಎಷ್ಟು ಕೇಳಿದ್ದಾರೆ. ಇದು ಎಷ್ಟು ಬರುತ್ತೆ ನೋಡಿ? 4 ಸ್ಕ್ವೇರು ಪ್ಲಸ್ 3 ಸ್ಕ್ವೇರು ಎಷ್ಟಾಗುತ್ತೆ? 16 ಪ್ಲಸ್ 9 25. 25 ಅಂದರೆ 5 ಆನ್ಸರ್ ಆಗುತ್ತೆ ನೋಡಿ. 5 ಕಿಲೋಮೀಟರು. 5 ಕಿಲೋಮೀಟರು ಯಾವ ದಿಕ್ಕಿಗಿದೆ ನೋಡಿ? ಇದು ವಾಯುವ್ಯ ದಿಕ್ಕಿಗೆ ಬರುತ್ತೆ. ಇದು ವಾಯುವ್ಯ. 5 ಕಿಲೋಮೀಟ್ರ್ ವಾಯುವ್ಯ ದಿಕ್ಕು ಸರಿಯಾದ ಆನ್ಸರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಬ್ಬ ವ್ಯಕ್ತಿಯು 20% ದರದಲ್ಲಿ ವರಮಾನ ತೆರಿಗೆಯನ್ನು ಮತ್ತು ತೆರಿಗೆಯ ಮೇಲೆ 5% ದರದಲ್ಲಿ ಸರ್ಚಾರ್ಜ್ ಪಾವತಿಸಬೇಕಾಗಿದೆ. ಆತ ಒಟ್ಟು 8,400 ರೂಗಳ ಸಂದಾಯ ಮಾಡಿದರೆ ಆತನ ತೆರಿಗೆಗೊಳಿಸಲ್ಪಡುವ ವರಮಾನ ಎಷ್ಟು ಅಂತಂದರೆ ಆಪ್ಷನ್ಸ್ ಥ್ರೂ ನೋಡೋಣ. ಆಪ್ಷನ್ಸ್ ಥ್ರೂ ಬಿಡಿಸ್ಬೋದು. ಇದು ಈಸಿ ಮೆಥಡ್ ಇದೆ. ಆನ್ಸರ್ 40,000 ಇದೆ. ಆಪ್ಷನ್ಸ್ ಥ್ರೂ ಬಿಡಿಸಿ ನಿಮ್ಗೆ ಐಡಿಯಾ ಬರುತ್ತೆ. ಆಪ್ಷನ್ಸ್ ಎಷ್ಟಿದೆ? ನಾನು 40,000 ಆನ್ಸರ್ ಗೊತ್ತಿದೆ, ತಗೋತೀನಿ. ಏನು ಕೊಟ್ಟಿದ್ದಾರೆ? 20% ದರದಲ್ಲಿ ಶೇಕಡ ಅಂತಂದರೆ ಇದು 20/20% ಅಂದರೆ 20/100 ಮಾಡ್ಕೊಳ್ಳಿ. 0 ಹೋಯಿತು. 400 ಇಂಟು 20 ಎಷ್ಟಾಗುತ್ತೆ? 8,000 ಆಯಿತು. 8,000 ಇತ್ತು. ಇನ್ನು ಅದಕ್ಕೆ ಎಷ್ಟು ಸರ್ಚಾರ್ಜ್ ಮಾಡಿದರೆ 5% ಇದೆ ನೋಡಿ. 8,000 ಬಂತು ಆನ್ಸರ್ ಮಾಡಿದಾಳೆ. ಇದು ಸರ್ಚಾರ್ಜ್ ಎಷ್ಟಿದೆ? ಅದಕ್ಕೆ 8,000 ಬಂದದಕ್ಕೆ 8,000ಕ್ಕೆ 5/100 ಮಾಡ್ಕೊಳ್ಳಿ. ಇದಕ್ಕೆ ಸರ್ಚಾರ್ಜು ಎಷ್ಟಾಯಿತು? 0 ಹೋಗುತ್ತೆ. 2 0. 85 400. ಅವಾಗ ಎಷ್ಟಿತ್ತು? 8,000 ಇತ್ತು. 8,000 ಪ್ಲಸ್ 400 ಎಷ್ಟಿತ್ತು? 8,400 ಎಷ್ಟು ಬಂತು? ಸಂದಾಯ ಮಾಡಿದ್ರೆ 8,400 ಬರ್ತಲ್ಲ ಆನ್ಸರ್. ಅವ್ರು ಕೊಟ್ಟಿರೋ ಎಷ್ಟಾಗಿದೆ? ಸಂದಾಯ ಎಷ್ಟಾಗಿರುತ್ತೆ? ಒಟ್ಟು 8,400. ಆನ್ಸರ್ ಯಾವುದಾಗುತ್ತೆ? ಸರಿಯಾದ 40,000
ತೆರಿಗೆಗೊಳಿಸಬಹುದು. ವರಮಾನ ಎಷ್ಟು? 40,000 ಆನ್ಸರು. ನೆಕ್ಸ್ಟ್ ನೋಡಿ, ಒಂದು ವೃತ್ತದ ವಿಸ್ತೀರ್ಣ ಮತ್ತು ಅದರ ಪರಿಧಿಗೆ ಇರುವ ಅನುಪಾತ ಯಾವುದಕ್ಕೆ ಸಮನಾಗಿರುತ್ತದೆ? ಅದರ ತ್ರಿಜ್ಯದ ಅರ್ಧದಷ್ಟು, ಅದರ ವ್ಯಾಸಕ್ಕೆ, ಅದರ ತ್ರಿಜ್ಯದ ವರ್ಗಕ್ಕೆ, ಅದರ ತ್ರಿಜ್ಯಕ್ಕೆ. ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅದರ ತ್ರಿಜ್ಯದ ವರ್ಗಕ್ಕೆ ಸಮವಾಗಿರುತ್ತೆ. ಅದರ ತ್ರಿಜ್ಯದ ವರ್ಗಕ್ಕೆ ಸಮವಾಗಿರ್ತದೆ. ಆನ್ಸರು ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಂದು ಶಾಲೆಯಲ್ಲಿ 450 ವಿದ್ಯಾರ್ಥಿಗಳ ಪೈಕಿ 355 ವಿದ್ಯಾರ್ಥಿಗಳು ಫುಟ್ಬಾಲ್ ಆಡುತ್ತಾರೆ, 175 ಮಂದಿ ಕ್ರಿಕೆಟ್ ಆಡುತ್ತಾರೆ, 50 ವಿದ್ಯಾರ್ಥಿಗಳು ಇವೆರಡರಲ್ಲಿಯೂ ಯಾವುದನ್ನು ಆಡುವುದಿಲ್ಲ. ಕನಿಷ್ಠ ಎಷ್ಟು ವಿದ್ಯಾರ್ಥಿಗಳು ಫುಟ್ಬಾಲ್ ಮತ್ತು ಕ್ರಿಕೆಟ್ಗಳು ಆಡುತ್ತಾರೆ ಅಂತ ಕೇಳಿದ್ದಾರೆ. ಯಾವ್ದು ಆನ್ಸರ್ ಅಂದರೆ ಸರಿಯಾದ ಆನ್ಸರು 100 ಅಂತ ನನಗೆ ಗೊತ್ತಿದೆ. ಯಾವ ಥರ ಬಿಡಿಸ್ಬೇಕಂತಂದರೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 450 ಕೊಟ್ಟಿದ್ದಾನೆ ಅವನೇ. ಅದರಲ್ಲಿ 50 ವಿದ್ಯಾರ್ಥಿಗಳು ಯಾವುದೋ ಆಟವನ್ನು ಆಡುವುದಿಲ್ಲ. 50 ವಿದ್ಯಾರ್ಥಿಗಳು ಆಡೋದಂದರೆ ಇನ್ನು ಉಳಿದ ವಿದ್ಯಾರ್ಥಿಗಳಷ್ಟೇ 400 ವಿದ್ಯಾರ್ಥಿಗಳು ಆಡ್ತಾರೆ ಅಂತ ಅಂದ್ಕೊಳ್ಳಿ. 400 ವಿದ್ಯಾರ್ಥಿಗಳಲ್ಲಿ ಅಂತಂದರೆ ಎಷ್ಟು ನೋಡಿ, ವಿದ್ಯಾರ್ಥಿಗಳು ಎಷ್ಟಿವೆ? 325 ಫುಟ್ಬಾಲ್ ಆಡುತ್ತಾರೆ. 325 ವಿದ್ಯಾರ್ಥಿಗಳು ಫುಟ್ಬಾಲು. ಇನ್ನು 175 ಕ್ರಿಕೆಟ್ ಅಂತ ಹೇಳಿದ್ದಾರೆ. 175 ಕ್ರಿಕೆಟ್ ಎಷ್ಟಾಗುತ್ತೆ ನೋಡಿ? 5 5 10 7 1 9 1 10 500 ಆಯಿತು. 500 500ರಲ್ಲಿ ಒಟ್ಟು ಎರಡು ಆಟ ಆಡುವವರ ಸಂಖ್ಯೆ ಎಷ್ಟು? ಫುಟ್ಬಾಲ್ 325, ಕ್ರಿಕೆಟು 175, ಒಟ್ಟು ಎಷ್ಟಾಯಿತು? 500 ಹುಡುಗರು. ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳ ಆಟ ಆಡುವವರ ಸಂಖ್ಯೆ ಎಷ್ಟಿದೆ? 400 ಇದೆ. 50 ಜನ ಆಡುವುದಿಲ್ಲ ಒಟ್ಟು ವಿದ್ಯಾರ್ಥಿಗಳಲ್ಲಿ. 500ರಲ್ಲಿ 400 ಕಳೆದ್ರೆ ಎಷ್ಟಾಯಿತು? 100 ವಿದ್ಯಾರ್ಥಿಗಳು. ಆನ್ಸರ್ ನೋಡಿ 100 ಬಂತಲ್ಲ. 100 ವಿದ್ಯಾರ್ಥಿಗಳು ಎರಡು ಆಟವನ್ನು ಆಡುತ್ತಾರೆ. ನೆಕ್ಸ್ಟ್ ನೋಡಿ, ಒಂದು ವೃತ್ತಿಪರ ಶಿಕ್ಷಣ ಪ್ರವೇಶಕ್ಕಾಗಿ ನಡೆದ ಪ್ರವೇಶ ಪರೀಕ್ಷೆಯಲ್ಲಿ ಪ್ರತಿಯೊಂದು ಸರಿ ಉತ್ತರಕ್ಕೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕನ್ನು ಕಳೆಯಲಾಗುತ್ತದೆ. ಇಲ್ಲಿ ಒಟ್ಟು 200 ಪ್ರಶ್ನೆಗಳಿರುತ್ತವೆ. ಸುರೇಶ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ 175 ಅಂಕಗಳನ್ನು ಗಳಿಸುತ್ತಾನೆ. ಹೀಗಿದ್ದರೆ ಆತನ ಸರಿ ಉತ್ತರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಯಾವುದಂತಂದರೆ 18ನೇ ಪ್ರಶ್ನೆ ಸರಿಯಾದ ಆನ್ಸರು 125 ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ತಂದೆಯ ವಯಸ್ಸು ಆತನ ಮಗನ ಈಗಿನ ವಯಸ್ಸಿನ 3ರಷ್ಟಿದೆ. ಇಲ್ಲಿಂದ 5 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತವು ಅನುಕ್ರಮವಾಗಿ 13:5 ಆಗಿರುತ್ತದೆ. ಹೀಗಿದ್ದರೆ ತಂದೆ ಈಗಿನ ವಯಸ್ಸು ಎಷ್ಟು? 60, 42, 52, 48 ಎಷ್ಟಿದೆ ಅವರ ವಯಸ್ಸು ಅಂತಂದರೆ 48. ಯಾವ ಥರ ಬಿಡಿಸ್ಬೇಕು ನೋಡಿ ಅದು ಹೇಳ್ತಾರೆ. ಅವ್ರು ಏನಕ್ಕೆ ಕೆಟ್ಟಿದ್ದಾರೆ? ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಎಷ್ಟಿದೆ? 3:1 ಇದೆ. 3:1 ಅಂತ ಹಾಕೊಳ್ಳಿ. 3:1. ತಂದೆ 3 ಪಟ್ಟಿರ್ತದೆ, ಮಗನು ಎಕ್ಸ್ ಅಂತ ಹಾಕೊಳ್ಳಿ. ಎಷ್ಟು ವರ್ಷಗಳ ನಂತರ? 5 ವರ್ಷಗಳ ನಂತರ. 5 ವರ್ಷಗಳ, ಇದು 4 ವರ್ಷಗಳ ನಂತರ ಮಾಡ್ಕೊಳ್ಳಿ. 4 ವರ್ಷಗಳ ನಂತರ ಎಷ್ಟಾಗುತ್ತೆ? 5 ಅಲ್ಲದು 4 ಮಾಡ್ಕೊಳ್ಳಿ. ಟೈಪಿಂಗ್ ಮಿಸ್ಟೇಕ್. 3x/4 x + 4 ಮಾಡ್ಕೊಳ್ಳಿ. 4 ವರ್ಷಗಳ ನಂತರ ಎಷ್ಟಾಗುತ್ತೆ ಅನುಪಾತ? 13:15 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ ಬರುತ್ತೆ. ಎಷ್ಟು ಬರುತ್ತೆ ಅಂತಂದರೆ ಎಷ್ಟಾಗುತ್ತೆ ಅಂತಂದರೆ ಇದು 15x + 20. ಈ ರೈಟ್ ಸೈಡಲ್ಲಿ ಏನಿರುತ್ತೆ? 20. 13x 52. 13x + 52 ಎಷ್ಟಾಗುತ್ತೆ? 2x - 32 ಅಂತ ಆಗುತ್ತೆ. 52ರಲ್ಲಿ 20 ಕಳೆದ್ರೆ 32. x 1 x 16 x = ಎಷ್ಟಿತ್ತು? 16 ಗೊತ್ತಿತ್ತು. ಅವ್ರು ಏನು ಕೇಳಿದ್ರೆ ತಂದೆ ಪ್ರಸ್ತುತ ವಯಸ್ಸು ಕೇಳಿದ್ರೆ x ಎಷ್ಟಿತ್ತು? 16. ತಂದೆ ಪ್ರಸ್ತುತ ವಯಸ್ಸು ಇಟ್ಟಿದ್ದು 3x ಇದೆ. 3xಲ್ಲಿ 16 ಕೊಡಿಸಿದ್ರೆ 3xಲ್ಲಿ 16 ಹಾಕಿದ್ರೆ ಎಷ್ಟಾಗುತ್ತೆ? 48. ಆನ್ಸರು 48 ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಅಕ್ಷಯ್ ಪಾತ್ರೆ ಈ ಕೆಳಗಿನ ಯಾರ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದೆ? ಸರ್ಕಾರೇತರ ಸಂಸ್ಥೆಗಳು, ರಾಜೀವ್ ಗಾಂಧಿ ಸಂಸ್ಥೆ, ಕರ್ನಾಟಕ ಸರ್ಕಾರ, ಇಸ್ಕಾನ್. ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇಸ್ಕಾನ್ ಸಂಸ್ಥೆ. ಇಸ್ಕಾನು. ನೆಕ್ಸ್ಟ್ ನೋಡಿ, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಪಟ್ಟಿ 1 ವಿಶ್ವ ವ್ಯಾಪಾರ ಸಂಸ್ಥೆ,
ಭಾರತೀಯ ಸಂಚಾರ ನಿಗಮ, ಭಾರತ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ, ತುಮಕೂರು ವಿಶ್ವವಿದ್ಯಾಲಯ. ಈ ಕಡೆ ಪಟ್ಟಿ 2 ಅಲ್ಲಿ 2000 ಇಸ್ವಿ, 2004, 1995, 1997. ವಿಶ್ವ ವ್ಯಾಪಾರ ಸಂಸ್ಥೆ ಸ್ಟಾರ್ಟ್ ಆಗಿ ನಿಮ್ಗೆ ಗೊತ್ತಿದೆ 1995. ಇನ್ನು ಭಾರತ ಸಂಚಾರ ನಿಗಮ ಅಥವಾ BSNL ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದ್ರೆ 2000 ಇಸ್ವಿಯಲ್ಲಿ BSNL ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ 15ರಂದು. ಇನ್ನು ಭಾರತ ಟೆಲಿಕಾಂ ನಿಗಮ ನಿಯಂತ್ರಣ ಮಂಡಳಿ ಸ್ಟಾರ್ಟ್ ಆಗಿದ್ದು 1997. ಇನ್ನು ತುಮಕೂರು ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದ್ರೆ 2004ರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗುತ್ತೆ. ಯಾವ್ದು ಆನ್ಸರ್ ಆಗುತ್ತೆ? 3124 ನೋಡಿ, 3142 ಆಪ್ಷನ್ ಬಿ ಇದೆ ನೋಡಿ, 3142 ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಇದು ಯಾವಾಗ ಸ್ಟಾರ್ಟ್ ಆಗಿದೆ ವಿಶ್ವ ವ್ಯಾಪಾರ ಸಂಸ್ಥೆ ನಿಮ್ಗೆ ಗೊತ್ತಿರಬೇಕು. 1995 ಜನವರಿ 1ರಿಂದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗುತ್ತೆ. ಜಿನೆವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಗ್ಯಾಟ್ ಒಪ್ಪಂದದ ಮೂಲಕ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ಸರ್ಕಾರವು ಶಾಲೆಯಿಂದ ಹೊರಗುಳಿದ 6ರಿಂದ 14 ವರ್ಷದ ಮಕ್ಕಳಿಗಾಗಿ ನಡೆಸುತ್ತಿರುವ ಬೇಸಿಗೆ ಸಂಪರ್ಕ ಶಿಕ್ಷಣದ ಹೆಸರು? ಬಾ ಮರಳಿ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಬೀದಿಯಿಂದ ಶಾಲೆಗೆ, ಚಿಣ್ಣರ ಅಂಗಳ. ಯಾವುದಂತಂದರೆ ಚಿಣ್ಣರ ಅಂಗಳ. ಇದು ಕರ್ನಾಟಕ ಸರ್ಕಾರದ ಯೋಜನೆ ಆಗಿದೆ, ಚಿಣ್ಣರ ಅಂಗಳ. ನೆಕ್ಸ್ಟ್ ನೋಡಿ, 23ನೇ ಪ್ರಶ್ನೆ. ರಾಷ್ಟ್ರಪತಿ APJ ಕಲಾಂ ಅವರ ಪುರಾ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಕರ್ನಾಟಕ ರಾಜ್ಯ ಅಭಿವೃದ್ಧಿಗಾಗಿ ಒಂದು ಮಾದರಿ, ನಗರ ಪ್ರದೇಶಗಳಲ್ಲಿ ಸೌಲಭ್ಯಗಳನ್ನು ಕಲ್ಪಿಸುವುದು, ಗ್ರಾಮೀಣ ಪ್ರದೇಶಗಳ ಸೌಲಭ್ಯಗಳನ್ನು ನಗರಗಳ ಮಟ್ಟಕ್ಕೆ ಏರಿಸುವುದು, ಬೆಂಗಳೂರು ನಗರದ ಅಭಿವೃದ್ಧಿಗಾಗಿ ಒಂದು ಮಾದರಿ. ಯಾವುದಂತಂದರೆ ಪುರಾ ಯೋಜನೆ ಕಾನ್ಸೆಪ್ಟ್ ಏನಾಗಿದೆ ಅಂತಂದರೆ ಗ್ರಾಮೀಣ ಪ್ರದೇಶಗಳ ಸೌಲಭ್ಯಗಳನ್ನು ನಗರ ಮಟ್ಟಕ್ಕೆ ಏರಿಸುವುದು. ಆಪ್ಷನ್ ಸಿ ಸರಿಯಾದ ಉತ್ತರ. APJ ಅವರ ಇದು ಕನಸಿನ ಕೂಸು ನೋಡಿ, ಪುರಾ ಯೋಜನೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಪ್ರಸಿದ್ಧವಾದ ಚಾರ್ಧಾಮ್ ಧಾರ್ಮಿಕ ಯಾತ್ರಾ ಸ್ಥಳಗಳು ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಮತ್ತು ಯಮುನೋತ್ರಿ ಯಾವ ರಾಜ್ಯದಲ್ಲಿವೆ? ಉತ್ತರಾಖಂಡ ಅಥವಾ ಉತ್ತರಾಂಚಲ, ಉತ್ತರ ಪ್ರದೇಶ, ಬಿಹಾರ್, ಜಮ್ಮು ಮತ್ತು ಕಾಶ್ಮೀರ. ಎಲ್ಲಿದೆ ಅಂತಂದರೆ ಚಾರ್ಧಾಮ್ಗಳು ಉತ್ತರಾಖಂಡದಲ್ಲಿ. ಪ್ರಸ್ತುತ ಉತ್ತರಾಖಂಡದಲ್ಲಿ ಕಂಡುಬರುವ ಚಾರ್ಧಾಮ್ಗಳು. ಚಾರ್ಧಾಮ್ ಯಾವ ಅಂತಂದರೆ ಕೇದಾರ್ನಾಥ್, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳು. ಇವು ಹಿಂದೂ ಧರ್ಮದ 4 ಚಾರ್ಧಾಮ್ಗಳಾಗಿವೆ. ನೆಕ್ಸ್ಟ್ ನೋಡಿ, ಕಾರ್ಬನ್ ಸಿಂಕ್ಸ್ ಎಂಬುದು ಸಾಮಾನ್ಯವಾಗಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಯೋಗಾಲಯದಲ್ಲಿ ಕೊಲಾವೆಸ್, ಇದ್ದಲು ಉತ್ಪಾದನೆಗಾಗಿ ಆಯ್ದ ಮರಗಳನ್ನು ಕತ್ತರಿಸುವುದು, ಕಲ್ಲಿದ್ದಲಿನ ದೊಡ್ಡ ಗಣಿಗಳು, ಅರಣ್ಯಗಳನ್ನು ಬೆಳೆಸುವುದು. ಕಾರ್ಬನ್ ಸಿಂಕ್ಸ್ ಅಂತಂದರೆ ಅರಣ್ಯಗಳನ್ನು ಬೆಳೆಸುವುದು. ನೆಕ್ಸ್ಟ್ ನೋಡಿ, ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಯು ಯಾವ ಪರೀಕ್ಷೆ ತೆಗೆದುಕೊಳ್ಳಬೇಕು? CAT, JEE, AIEEE, CET. ಯಾವುದಂತಂದರೆ CAT. ಆಪ್ಷನ್ ಎ ಸ್ಯಾಟ್ ಅನ್ನು ಪಾಸ್ ಆಗಬೇಕು. CAT ಸ್ಯಾಟ್ ಪರೀಕ್ಷೆ. ನೆಕ್ಸ್ಟ್ ನೋಡಿ, ಕೆಳಕಂಡ ಯಾವುದು ಆಸಿಯಾನ್ ಸದಸ್ಯ ರಾಷ್ಟ್ರ ಅಲ್ಲ? ಕಾಂಪುಚಿಯಾ, ಬ್ರೂನಿ, ಇಂಡೋನೇಷಿಯಾ, ಸಿಂಗಾಪುರ್. ಯಾವುದಂತಂದರೆ ಆಸಿಯಾನ್ ರಾಷ್ಟ್ರಗಳ ಸದಸ್ಯ ಅಲ್ಲಿರುವುದು ಕಾಂಪುಚಿಯಾ. ಆಸಿಯಾನ್ ರಾಷ್ಟ್ರ ಸ್ಟಾರ್ಟ್ ಆಗಿದೆ, ರಾಷ್ಟ್ರಗಳು ಸ್ಟಾರ್ಟ್ ಆಗಿದ್ದು 1967 ಆಗಸ್ಟ್ 8ರಂದು ಆಸಿಯಾನ್ 5 ರಾಷ್ಟ್ರಗಳು ಸ್ಟಾರ್ಟ್ ಆಗಿತ್ತು. ಮೂಲ ರಾಷ್ಟ್ರಗಳು ಯಾವಂತಂದರೆ ಫಿಲಿಪೈನ್ಸು, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್. ಒಟ್ಟು 5 ರಾಷ್ಟ್ರಗಳು ಮೂಲ ರಾಷ್ಟ್ರಗಳು. ತದನಂತರ ಲಾವೋಸ್, ಬ್ರೂನಿ, ವಿಯೆಟ್ನಾಂ, ಕಾಂಬೋಡಿಯಾ, ಇನ್ನು ಮಯನ್ಮಾರ್. ಒಟ್ಟು 10 ರಾಷ್ಟ್ರಗಳಿವೆ. ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂತಂದರೆ 10 ಸದಸ್ಯ ರಾಷ್ಟ್ರಗಳು. ಇದರ ಕೇಂದ್ರ ಕಚೇರಿಯಲ್ಲಿದೆ ಇಂಡೋನೇಷಿಯಾದ ಜಕಾರ್ತದಲ್ಲಿ ಆಸಿಯಾನ್ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಪಟ್ಟಿ 1 ಗುಜರಾತ್, ಪಂಜಾಬ್, ಅಸ್ಸಾಂ, ಕಾಶ್ಮೀರ್. ಪಟ್ಟಿ 2 ಬಾಂಗ್ರಾ, ಗರ್ಬಾ, ಚಾಕ್ರಿ, ಬಿಹು. ಯಾವುದಂತಂದರೆ ನೋಡಿದು ಗುಜರಾತ್ ಬರುವುದು. ಯಾವುದಂತಂದರೆ ಗುಜರಾತ್ ಗಾರ್ಬಾ. ಪಂಜಾಬ್ ಯಾವುದಂದರೆ ಬಾಂಗ್ರಾ. ಅಸ್ಸಾಮು ಬಿಹು. ಕಾಶ್ಮೀರ್ ಚಾಕ್ರಿ. ಯಾವುದಾಗುತ್ತೆ? 2143 ನೋಡಿ ಆನ್ಸರು. 2143 ಆಪ್ಷನ್ಸ್ ಯಾವುದಿದೆ ನೋಡಿ. ಆಪ್ಷನ್ ಡಿ ಇದೆ ನೋಡಿ, 2143.
ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಕಂಡ ಯಾವ ಕಾರಣಗಳಿಗಾಗಿ ವಿಕೋಪಗಳ ನಿರ್ವಹಣೆ ಉಪಗ್ರಹಗಳು ಸಹಕಾರಿಯಾಗಿವೆ? ರೇಡಿಯೋ ರಿಲೇ ತಾಣಗಳು ಅಂತರಿಕ್ಷದಲ್ಲಿರುವುದರಿಂದ ಭೂಮಿಯ ಮೇಲೆ ಸಂಬಂಧಿಸಿದ ನಿಸರ್ಗ ವಿಕೋಪಗಳಿಂದ ಅವು ಸುರಕ್ಷಿತವಾಗಿರುತ್ತವೆ. ಜಾಗತಿಕ ಸಂಪರ್ಕಗಳನ್ನು ಸ್ಥಾಪಿಸುವುದು ಉಪಗ್ರಹ ದೂರವಾಣಿ ರಿಲೇಯಂತೆ ಕಾರ್ಯನಿರ್ವಹಿಸುತ್ತವೆ. ಧ್ವನಿ ಮತ್ತು ಮಾಹಿತಿ ಸಂವಹನಗಳ ಇವು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತವೆ. ಯಾವುದಂತಂದರೆ ಸರಿಯಾದ ಆನ್ಸರ್ ನೋಡಿ, ಇವು ಹೇಳಿಕೆಗಳು ಎಲ್ಲ ಸರಿಯಾಗಿವೆ. ಹೇಳಿಕೆಗಳು ಆಪ್ಷನ್ ಡಿ, ಮೇಲಿನ ಹೇಳಿಕೆಗಳು ಎಲ್ಲ ಸರಿಯಾಗಿವೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ನಡೆದ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ ವಿಜಯ ಆದ ಜೋಡಿ ಮಹೇಶ್ ಭೂಪತಿ ಮತ್ತು ಡ್ಯಾಶ್ ಕೇಳಿದ್ದಾರೆ. ಯಾರು ಇರ್ತಾರೆ? ಅವಾಗ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದೆ. ಅವಾಗ ಯಾರು ಗೆದ್ದಿರ್ತಾರೆ ಅಂತಂದರೆ ಮಾರ್ಟಿನ್ ಅವ್ರು ಗೆದ್ದಿರ್ತಾರೆ. ಮಾರ್ಟಿನಾ ಹಿಂಗಿಸ್ ಅವ್ರು ಗೆದ್ದಿರ್ತಾರೆ ಮಹೇಶ್ ಭೂಪತಿ ಜೋಡಿ ಮಿಶ್ರ ಡಬಲ್ಸ್. ಇನ್ನು ಇತ್ತೀಚೆಗೆ 2020 ಆಸ್ಟ್ರೇಲಿಯನ್ ಓಪನ್ ಟೂರ್ನಿ ಯಾರು ಗೆದ್ದರು ಪುರುಷರು ಅಂತಂದರೆ ನೊವಾಕ್ ಜೋಕೋವಿಕ್ ಪುರುಷರ ವಿಭಾಗದಲ್ಲಿ ಗೆದ್ದರೆ, ಸೋಫಿಯಾ ಕೆನಿನ್ ಮಹಿಳಾ ವಿಭಾಗದಲ್ಲಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ವಿವಾಹಗಳ ನೋಂದಣಿಯನ್ನು ಕಡ್ಡಾಯಗೊಳಿಸುವುದಕ್ಕೆ ಸರ್ಕಾರಗಳು ಬದ್ಧವಾಗಿವೆ. ಇದಕ್ಕೆ ಕಾರಣ ಸಂಸತ್ತಿನ ಕಾಯ್ದೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಕರ್ನಾಟಕದ ಉಚ್ಚ ನ್ಯಾಯಾಲಯದ ತೀರ್ಪು, ಸಂವಿಧಾನದ ತಿದ್ದುಪಡಿ. ಯಾವುದಂತಂದರೆ ಇದು ಭಾರತೀಯ ವಿವಾಹ ಕಾಯ್ದೆ ಅಂತಂದರೆ ಸಂಸತ್ತಿನ ಕಾಯ್ದೆ ಮೂಲಕ ಮಾಡಬಹುದು ಹಿಂದೂ ವಿವಾಹ ಕಾಯ್ದೆ ಅಥವಾ ಭಾರತೀಯ ವಿವಾಹ ಕಾಯ್ದೆ. ಈ ಹಿಂದೂ ವಿವಾಹ ಕಾಯ್ದೆ ಯಾವಾಗ ಬರುತ್ತೆ ಅಂತಂದರೆ 2005ರಲ್ಲಿ ಜಾರಿಗೆ ಬಂದ ಹಿಂದೂ ವಿವಾಹ ಕಾಯ್ದೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ವಿಶ್ವವ್ಯಾಪಿ ಗಮನವನ್ನು ಸೆಳೆದಿದ್ದ ಕ್ಲೈಮೆಂಚೋ ಒಂದು ನ್ಯೂಕ್ಲಿಯರ್ ಸಬ್ಮರೀನ್, ಕ್ಷಿಪಣಿ ಅಸ್ತ್ರ, ಕದನ ನೌಕೆ, ಹೋರಾಟದ ವಿಮಾನ. ಯಾವುದಂತಂದರೆ ಕದನ ನೌಕೆ ಆಗಿದೆ ಕ್ಲೈಮೆಂಚೋ ಇದೊಂದು ಕದನ ನೌಕೆ. ನೆಕ್ಸ್ಟ್ ನೋಡಿ, ಫ್ಯಾಬ್ ಸಿಟಿ ಪ್ರಾಜೆಕ್ಟನ್ನು ಪಡೆಯುವಲ್ಲಿ ಬೆಂಗಳೂರಿನ ಮೇಲೆ ಹೈದರಾಬಾದಿನ ಮೇಲುಗೈ ಸಾಧಿಸಿತು. ಈ ಯೋಜನೆಯ ಉದ್ದೇಶ ಜೈವಿಕ ತಂತ್ರಜ್ಞಾನ ಆಧಾರಿತ ಔಷಧಗಳ ತಯಾರಿಕೆ, NRI ಸ್ಯಾಟಲೈಟ್ ಟೌನ್ ನಿರ್ಮಾಣ, ಸೆಮಿಕಂಡಕ್ಟರ್ಗಳ ತಯಾರಿಕೆ, ಸಾಫ್ಟ್ವೇರ್ ಪಾರ್ಕ್ನ ನಿರ್ಮಾಣ. ಯಾವುದಂತಂದರೆ ಫ್ಯಾಬ್ ಸಿಟಿ ಪ್ರಾಜೆಕ್ಟ್ ಇದು ಸೆಮಿಕಂಡಕ್ಟರ್ಗಳ ತಯಾರಿಕೆ ಆಗಿತ್ತು. ಸೆಮಿಕಂಡಕ್ಟರ್ ಆಪ್ಷನ್ ಸಿ. ಇನ್ನು ಸೆಮಿಕಂಡಕ್ಟರ್ ಏನು ಮಾಡ್ತಾರೆ? ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನ್ಗಳು ಮ್ಯಾನುಫ್ಯಾಕ್ಚರಿಂದ ವಿಶ್ವ ದರ್ಜೆಗೆ ಏರಿಸುವ ಉದ್ದೇಶ ಆಗಿತ್ತು. ನೆಕ್ಸ್ಟ್ ನೋಡಿ, STD ಕರೆಗಳಿಗಾಗಿ 1/3/2006 ಜಾರಿಗೆ ಬಂದ ಒನ್ ಇಂಡಿಯಾ ದರ ಪಟ್ಟಿಯನ್ನು ಪ್ರಕಟಿಸಿದವರು ಯಾರು ಪ್ರಕಟಿಸಿರ್ತಾರೆ? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇದು BSNL ಮತ್ತು MTSL. ಆಪ್ಷನ್ ಡಿ BSNL ಮತ್ತು MTSL. ನೆಕ್ಸ್ಟ್ ನೋಡಿ, ಭೂಮಿಯ ಅವನತಿಯನ್ನು ತಡೆಗಟ್ಟುವುದಕ್ಕೆ ಕೈಗೊಳ್ಳಬಹುದಾದ ಮುಖ್ಯ ಕ್ರಮಗಳು ಯಾವುವು? ಸವಕಳಿಯನ್ನು ತಪ್ಪಿಸುವುದಕ್ಕಾಗಿ ದಿಬ್ಬಗಳನ್ನು ನಿರ್ಮಿಸುವುದು, ಸಾಗುವಳಿ ಮಾಡುವುದು, ಹಳ್ಳಿಗಳಿಗೆ ಮತ್ತು ನೀರು ಹರಿಯುವಿಕೆಗೆ ತಡೆವಡ್ಡುಗಳ ನಿರ್ಮಾಣ, ಮಣ್ಣಿನ ಸವಕಳಿ ತಪ್ಪಿಸಲು ಬೆಟ್ಟಗುಡ್ಡಗಳ ನಿರ್ಮಾಣ, ಕೃಷಿ ಕ್ಷೇತ್ರಗಳಲ್ಲಿ ತೇವಾಂಶವನ್ನು ಸಂರಕ್ಷಿಸುವುದು. ಯಾವುದಂತಂದರೆ ಆನ್ಸರು ಮೇಲಿನ ಎಲ್ಲವೂ ಸರಿ. ಆಪ್ಷನ್ ಡಿ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, 37ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕ HDIದ ಲೆಕ್ಕಾಚಾರವನ್ನು ಕೆಳಕಂಡ ಯಾವ ಅಂಶ ಮುಖ್ಯ ಅಲ್ಲ? ಸಭ್ಯ ಜೀವನ ಗುಣಮಟ್ಟ, ಸಾಕ್ಷರತಾ ಮಟ್ಟ, ತಲಾ ವಾರ್ಷಿಕ ಆದಾಯ, ಆಯುಷ್ಯ ಪ್ರಮಾಣ. ಯಾವುದಂತಂದರೆ 37ನೇ ಪ್ರಶ್ನೆ ತಲಾ ವಾರ್ಷಿಕ ಆದಾಯ. ಆಪ್ಷನ್ ಸಿ ತಲಾ ವಾರ್ಷಿಕ ಆದಾಯ. ಅದು HDI ಸೂಚ್ಯಾಂಕದಲ್ಲಿ ಬರೋದು. ಕೇವಲ ಜೀವನ ಮಟ್ಟ, ಆರೋಗ್ಯ, ಆಯುಷ್ಯ ಇವು 3 ಬರುತ್ತೆ, /3. ಈ HDI ಪರಿಕಲ್ಪನೆ ಕೊಟ್ಟವ್ರು ಯಾರಂದರೆ ಪಾಕಿಸ್ತಾನದ ಮಹಬೂಬುಲ್ ಹಕ್ ಮತ್ತು ಭಾರತೀಯರಾದಂಥ ಅಮರ್ತ್ಯ ಸೇನ್ ಅವರ ಕನಸಿನ ಕೂಸು ನೋಡಿ HDI ಅನ್ನು ಕೊಟ್ಟದ್ದು. ಇದನ್ನು HDIಯನ್ನು ಯಾರು ಬಿಡುಗಡೆ ಮಾಡ್ತಾರೆ? UNDP ಅವರು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದವರು ಇದನ್ನು ವರದಿಯನ್ನು ಬಿಡ್ತಾರೆ, HDI ವರದಿಯನ್ನು. ನೆಕ್ಸ್ಟ್ 38ನೇ ಪ್ರಶ್ನೆ ನೋಡಿ, A ಎಂಬುದು ಪ್ರತಿಪಾದನೆ, R ಎಂಬುದು ಹೇಗೆ ಸಮರ್ಥನೆ, ಇವೆರಡರ ಸಂಬಂಧವನ್ನು ನಿರ್ಧರಿಸಿ. ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಯನ್ನು KIOCL ಮುಚ್ಚುವುದಕ್ಕಾಗಿ ನೀಡಿದ ತನ್ನ ಮಧ್ಯಂತರ ತೀರ್ಪನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಪುನಃ ಎತ್ತಿ ಹಿಡಿದಿದೆ. ಕಾರಣ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ನೆಲೆಸಿರುವ ಒಂದು ಭಾಗದ ಜನರ ಮೇಲೆ ಇತ್ತೀಚೆಗೆ ನಕ್ಸಲೀಯರ ಪ್ರಭಾವ ಸತತವಾಗಿ ಹೆಚ್ಚಾಗತೊಡಗಿತು. ಯಾವುದಂತಂದರೆ ಸರಿಯಾದ ಆನ್ಸರ್ ಅಂತಂದರೆ ಎ ಮತ್ತು ಆ ಎರಡೂ ಸರಿ. ಆದರೆ
ಹೇಗೆ ಆರ್ ಸರಿಯಾದ ಕಾರಣವಲ್ಲ. ಆಪ್ಷನ್ ಬಿ. ಭಾರತದಲ್ಲಿ ಫೆಬ್ರವರಿ 28 ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ. ಯಾಕೆಂದರೆ ಈ ದಿನ ಸಿ ವಿ ರಾಮನ್ ಅವರ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪಿಸಿದರು. ಸಿ ವಿ ರಾಮನ್ ಅವರು ದ ರಾಮನ್ ಪರಿಣಾಮವನ್ನು ಶೋಧನೆ ಪ್ರಕಟಿಸಿದರು. ಸಿ ವಿ ರಾಮನ್ ಅವರು ನೊಬೆಲ್ ಬಹುಮಾನವನ್ನು ಗಳಿಸಿದರು. ಸಿ ವಿ ರಾಮನ್ ಅವರ ಜನ್ಮದಿನವಾಗಿತ್ತು ಯಾವುದಂತಂದರೆ ಸಿ ವಿ ರಾಮನ್ ಅವರ ರಾಮನ್ ಪರಿಣಾಮ ಶೋಧನೆ ಪ್ರಕಟಿಸಿದರು 1928 ಫೆಬ್ರವರಿ 28ರಂದು. 1928 ಫೆಬ್ರವರಿ 28ರಂದು ರಾಮನ್ ಪರಿಣಾಮ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ ಬಗ್ಗೆ ಅಧ್ಯಯನ ರಿಸಲ್ಟ್ ಬರುತ್ತೆ ಅವಾಗ. ಇನ್ನು 1930ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತದೆ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ, ಮೊದಲ ವಿಜ್ಞಾನಿ. ಇನ್ನು ಭಾರತ ರತ್ನ ಪಡೆದ ಎರಡನೇ ಭಾರತೀಯ, ಫಸ್ಟ್ ಸಿ ರಾಜಗೋಪಾಲ್ ಸರ್, ಸೆಕೆಂಡು ಸಿ ವಿ ರಾಮನ್, ಥರ್ಡ್ ರಾಧಾಕೃಷ್ಣನ್ ಅವರು. 2006 ಸಾಲಿನ ಪ್ರಮುಖ ಕ್ರೀಡಾ ಘಟನೆಗಳಿಗೆ ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ವಿಶ್ವಕಪ್ ಫುಟ್ಬಾಲ್, ಕಾಮನ್ವೆಲ್ತ್ ಕ್ರೀಡೆಗಳು, ಚಳಿಗಾಲದ ಒಲಿಂಪಿಕ್ಸ್, ಜೂನಿಯರ್ ವಿಶ್ವಕಪ್ ಕ್ರಿಕೆಟ್, ಇಟಲಿ. ಪಟ್ಟಿ 2 ನೋಡಿ ಸ್ಥಳಗಳು ಇಟಲಿ, ಆಸ್ಟ್ರೇಲಿಯಾ, ಜರ್ಮನಿ, ಶ್ರೀಲಂಕಾ, ಕೆನಡಾ ಅಂತ ಕೊಟ್ಟಿದ್ದಾರೆ. ಅವಾಗ 2006ರಲ್ಲಿ ಎಲ್ಲಿ ನಡೆಯುತ್ತೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಎಲ್ಲಿ ನಡೆಯುತ್ತೆ ಅಂತಂದರೆ ವಿಶ್ವಕಪ್ ಫುಟ್ಬಾಲ್ ಜರ್ಮನಿ. ಇನ್ನು ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ನಡೆಯುತ್ತೆ ಆಸ್ಟ್ರೇಲಿಯಾದಲ್ಲಿ. ಇನ್ನು ಚಳಿಗಾಲದ ಒಲಿಂಪಿಕ್ಸು ಇಟಲಿ. ಜೂನಿಯರ್ ವಿಶ್ವಕಪ್ ಕ್ರಿಕೆಟಲ್ಲಿ ನಡೆದಿರುತ್ತೆ ಅಂತಂದರೆ ಕೆನಡಾ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ? 3-2-1-5 3-2-1-5 ಆಪ್ಷನ್ ಸಿ ಇದೆ ನೋಡಿ. ಈ 2020ರ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿತ್ತು ಅಂದರೆ ಜಪಾನ್ದ ಟೋಕಿಯೋದಲ್ಲಿ ನಡೆಯಲಿತ್ತು. ಕಾರಣದಿಂದ 2021ರಲ್ಲಿ ನಡೆಯಲಿದೆ. ಇತ್ತೀಚೆಗೆ ಸ್ಥಾಪಿಸಲಾದ ಇಂಡಿಯನ್ ಸೈನ್ಸ್ ಅವಾರ್ಡ್ ಪಡೆದ ಮೊದಲ ವ್ಯಕ್ತಿ ಯಾರು? ಕೆ ಕಸ್ತೂರಿರಂಗನ್, ಯು ಆರ್ ರಾವ್, ರಾಜಾರಾಮಣ್ಣ, ಸಿ ಎನ್ ಆರ್ ರಾವ್. ಯಾರು ಪಡಿತಾರೆ ಅಂತಂದರೆ ಇಂಡಿಯನ್ ಸೈನ್ಸ್ ಅವಾರ್ಡು ಸಿ ಎನ್ ಆರ್ ರಾವ್ ಅವ್ರಿಗೆ ಪಡಿತಾರೆ. ಸಿ ಎನ್ ಆರ್ ರಾವ್ ಅವರು ಕೆಮಿಸ್ಟ್ರಿ, ರಸಾಯನಶಾಸ್ತ್ರಜ್ಞ. ಸಿ ಎನ್ ಆರ್ ರಾವ್ ಅವರು 2006ರಲ್ಲಿ ಇದು ಇಂಡಿಯನ್ ಸೈನ್ಸ್ ಅವಾರ್ಡನ್ನು ಸ್ಟಾರ್ಟ್ ಮಾಡಲಾಗಿದೆ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಒಕ್ಕೂಟ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಡಿ ಇಂಡಿಯನ್ ಸೈನ್ಸ್ ಅವಾರ್ಡು ಯಾವಾಗ 2006ರಿಂದ. ಸಿ ಎನ್ ಆರ್ ಅವರು ಇವರಿಗೆ ಭಾರತ ರತ್ನ ಕೂಡ ಪಡೆದಿದ್ದಾರೆ. ಸಿ ಎನ್ ಆರ್ ರಾವ್ ಅವರು ಭಾರತ ರತ್ನ ಕೂಡ ಪಡೆದ 3ನೇ ಕನ್ನಡಿಗರು ಸಿ ಎನ್ ಆರ್ ರಾವ್ ಅವರು. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ? ಬೆಂಗಳೂರಿನಿಂದ ಮಿರಜ್ಗೆ ಎಕ್ಸ್ಪ್ರೆಸ್, ರಾಣಿ ಚೆನ್ನಮ್ಮ. ಮೈಸೂರಿನಿಂದ ದೆಹಲಿ ಅಥವಾ ನಿಜಾಮುದ್ದೀನ್ ಎಕ್ಸ್ಪ್ರೆಸ್, ಸ್ವರ್ಣ ಜಯಂತಿ. ಬೆಂಗಳೂರಿನಿಂದ ಹೌರಾ ಎಕ್ಸ್ಪ್ರೆಸ್, ಗಂಗಾ ಕಾವೇರಿ ಎಕ್ಸ್ಪ್ರೆಸ್. ಬೆಂಗಳೂರಿನಿಂದ ದಾದರಾಗೆ ಚಾಲುಕ್ಯ ಎಕ್ಸ್ಪ್ರೆಸ್. ಯಾವುದು ತಪ್ಪಾಗಿದೆ ಅಂತಂದರೆ ಬೆಂಗಳೂರಿನಿಂದ ಹೌರಾ ಎಕ್ಸ್ಪ್ರೆಸ್ಸು, ಇದು ಗಂಗಾ ಕಾವೇರಿ ಕೂಡ ತಪ್ಪಾಗಿರೋ ಆನ್ಸರು. ಅದು ಯಾವುದಂತಂದರೆ ಸರಿಯಾದ ಆನ್ಸರ್ ಅಂತಂದರೆ ಇದು ಗಂಗಾ ಕಾವೇರಿ ಎಕ್ಸ್ಪ್ರೆಸ್. ಯಾವುದಂತಂದರೆ ಚೆನ್ನೈ ಟು ಬಿಹಾರದ ಚಾಪ್ರಾ ಮೂಲಕ ಹೋಗುತ್ತಿದೆ ಗಂಗಾ ಕಾವೇರಿ ಎಕ್ಸ್ಪ್ರೆಸ್. ಯಾವುದಂದರೆ ಚೆನ್ನೈದಿಂದ ಬಿಹಾರದ ಚಾಪ್ರಾವರೆಗೆ ಹೋಗುವ ರೈಲು ನೋಡಿದೆ. ಬೆಂಗಳೂರಿಂದ ಹೌರಾ ಅಲ್ಲ, ಚೆನ್ನೈದಿಂದ ಚಾಪ್ರಾ ಬಿಹಾರದಲ್ಲಿ ಕಂಡುಬರೋ ಗಂಗಾ ಕಾವೇರಿ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಉಳಿದೆಲ್ಲ ಸರಿವೆ. ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ? ವಿಕ್ರು ಗೋಕಾಕ್, ಸಮರಸವೇ ಜೀವನ, BGL ಸ್ವಾಮಿ ಅವಸ್ಥೆ, ಲಕ್ಷ್ಮೀಶ, ಜೈಮಿನಿ ಭಾರತ, ರತ್ನಾಕರ ವರ್ಣಿ, ಭರತೇಶ ವೈಭವ. ಯಾವತ್ತು ತಪ್ಪಾಗಿದೆ ಅಂತಂದರೆ BGL ಸ್ವಾಮಿ ಅವರು ಬರೆದ ಅವಸ್ಥೆ ಕೃತಿ ಅಲ್ಲ ಇದು. ಅವಸ್ಥೆ ಇದು ಯಾರು ಬರೀತಾರೆ ಅಂದರೆ ಅವಸ್ಥೆ UR ಅನಂತಮೂರ್ತಿ ಅವರು ಬರೆದ ಕೃತಿ ನೋಡಿ. ಅವಸ್ಥೆ ಇದು ಯಾರ ಕೃತಿ ಅಂದರೆ UR ಅನಂತಮೂರ್ತಿ ಅವರು ಬರೆದ ಕೃತಿ. ಇನ್ನು BGL ಸ್ವಾಮಿ ಅವರು ಬರೆದ ಪ್ರಸಿದ್ಧ ಕೃತಿ ಯಾವುದ್ರೆ ಹಸಿರು ಹೊನ್ನು. ಇವರು ಬರೆದ ಕೃತಿ ಯಾವುದು? BGL ಸ್ವಾಮಿ ಹಸಿರು ಹೊನ್ನು ನೋಡಿ, ಹಸಿರು ಹೊನ್ನು. ನೆಕ್ಸ್ಟ್ ನೋಡಿ, ಋಗ್ವೇದದಲ್ಲಿ 4 ವರ್ಣಗಳನ್ನು ಕುರಿತು ಏನನ್ನು ತಿಳಿಸಲಾಗಿಲ್ಲ? ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ, ಎಲ್ಲ ಮಂಡಲಗಳಲ್ಲಿಯೂ ತಿಳಿಸಲಾಗಿದೆ, ಆರಂಭದ ಭಾಗಗಳಲ್ಲಿ ತಿಳಿಸಲಾಗಿದೆ. ಋಗ್ವೇದ ಕುರಿತು ಯಾವುದಂತಂದರೆ ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ. ಆಪ್ಷನ್ ಬಿ, ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ ಋಗ್ವೇದ. ಒಟ್ಟು ಶ್ಲೋಕಗಳು ಎಷ್ಟಿವೆ ಅಂತಂದರೆ 1028 ಶ್ಲೋಕಗಳಿವೆ ಋಗ್ವೇದದಲ್ಲಿ. ಇನ್ನು ಪುರುಷ ಸೂಕ್ತ 10ನೇ ಮಂಡಲದಲ್ಲಿ ಬರುತ್ತೆ ನೋಡಿ ಋಗ್ವೇದ ಪುರುಷ ಸೂಕ್ತ 10ನೇ ಮಂಡಲದಲ್ಲಿ. ನೆಕ್ಸ್ಟ್ ನೋಡಿ, ಕುಶಾನರು ಇಂಡೋ ಗ್ರೀಕ್ ಮೂಲದವರು, ಭಾರತೀಯ ಮೂಲದವರು, ಮಧ್ಯ ಏಷ್ಯಾ ಮೂಲದವರು, ಪರ್ಷಿಯನ್ ಮೂಲದವರು. ಕುಶಾನರು ಯಾವ ಅಂತಂದರೆ ಮಧ್ಯ ಏಷ್ಯಾ ಮೂಲದವರು. ಕುಶಾನರು ಮಧ್ಯ ಏಷ್ಯಾ ಮೂಲದವರು. ಇನ್ನು ಇವರು ಯಾವ ಪಂಗಡಕ್ಕೆ ಸೇರಿದ್ದಾರೆ ಅಂದರೆ ಯುಚಿ ಪಂಗಡ ನೋಡಿ. ಕುಶಾನರು ಸೇರಿರೋ ಪಂಗಡ ಅಂದರೆ
ಯೂಚಿ ಪಂಗಡ. ನೆಕ್ಸ್ಟ್ ನೋಡಿ 47ನೇ ಪ್ರಶ್ನೆ. ಗಂಗೈಕೊಂಡ ಚೋಳಪುರಂ ಎಂಬ ರಾಜಧಾನಿ ಹೆಸರು ಹೇಗೆ ಬಂತು? ಗಂಗಾ ನದಿ ಪ್ರದೇಶದ ರಾಜರು ಚೋಳರ ಪ್ರಭುತ್ವಕ್ಕೆ ಮನ್ನಣೆ ನೀಡಿದರಿಂದ, ಚೋಳರನ್ನು ಗಂಗರು ಸೋಲಿಸಿದರಿಂದ, ಗಂಗಾ ಕಣಿವೆಯು ಸೇರಿದಂತೆ ಉತ್ತರ ಭಾರತವನ್ನು ಚೋಳರು ಜಯಿಸಿದರಿಂದ, ಚೋಳರು ಗಂಗರನ್ನು ಸೋಲಿಸಿದರಿಂದ. ಯಾವುದಂತಂದ್ರೆ ಇದು ಆನ್ಸರು ಗಂಗಾ ಕಣಿವೆಯ ಸೇರಿದಂತೆ ಉತ್ತರ ಭಾರತವನ್ನು ಚೋಳರು ಜಯಿಸಿರಿಂದ. ಆಪ್ಷನ್ ಸಿ ನೋಡಿ, ಗಂಗಾ ಕಣಿವೆ ಸೇರಿದಂತೆ ಉತ್ತರ ಭಾರತವನ್ನು ಜಯಿಸಿರಿಂದ. ಈ ಗಂಗೈಕೊಂಡ ಚೋಳಪುರಂ ಬಿರುದು ಪಡೆದ ಯಾರಂತಂದ್ರೆ ರಾಜೇಂದ್ರ ಚೋಳ ಪಡಿತಾನೆ, 1ನೇ ರಾಜೇಂದ್ರ ಚೋಳ. ಇವನು ಗಂಗೈಕೊಂಡ ಚೋಳಪುರಂ ಹೊಸ ನಗರವನ್ನು ನಿರ್ಮಾಣ ಮಾಡ್ತಾನೆ ವಿಜಯದ ನೆನಪಿಗಾಗಿ. ಗಂಗೈಕೊಂಡ ಚೋಳಪುರಂ. ಈತನ ತಂದೆಯಾದ 1ನೇ ರಾಜೇಂದ್ರ ಚೋಳನ ತಂದೆಯಾದ ರಾಜರಾಜ ಚೋಳ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯ ಯಾರಂತಂದ್ರೆ 1ನೇ ರಾಜರಾಜ ಚೋಳ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಯಾವ ರಾಜ್ಯವನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗುತ್ತಿತ್ತು? ಔರಂಗಜೇಬ್, ಹುಮಾಯೂನ, ಅಕ್ಬರ್, ಮೊಹಮ್ಮದ್ ಬಿನ್ ತುಘಲಕ್. ಯಾರಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ರನ್ನ ಕರಿತಿದ್ರು. ಮೊಹಮ್ಮದ್ ಬಿನ್ ತುಘಲಕ್ ವೈರುಧ್ಯಗಳ ಮಿಶ್ರಣ. ನೆಕ್ಸ್ಟ್ ನೋಡಿ. ಕೆಳಕಂಡ ಪ್ರಾಂತ್ಯಗಳು ಅವುಗಳ ಗವರ್ನರ್ಗಳ ಘೋಷಣೆಯಂತೆ ಬಹುಮನಿ ಪ್ರಭುತ್ವದಿಂದ ವಿಮುಕ್ತಿ ಪಡೆದು ಸರಿಯಾದ ಚಾರಿತ್ರಿಕ ಕ್ರಮ ಯಾವುದು? ಯಾವುದಂತಂದ್ರೆ ಸರಿಯಾದ ಆನ್ಸರು ಬಿಜಾಪುರ. ಫಸ್ಟಿಗೆ ಬಿಜಾಪುರ, ಬೀದರು, ಅಹಮದನಗರ, ಬಿರಾರ್ ಮತ್ತು ಗೋಲ್ಕೊಂಡ. ಆಪ್ಷನ್ ಸಿ ನೋಡಿ. ವಿಭಜನೆಗೊಂಡ ಬಹುಮನಿ ಸುಲ್ತಾನರು ಫಸ್ಟಿಗೆ ಬಿಜಾಪುರ, ಸೆಕೆಂಡು ಬೀದರು, ಅಹಮದ್ನಗರ, ಬಿರಾರ್ ಮತ್ತು ಗೋಲ್ಕೊಂಡ. ಒಟ್ಟು ಅನುಕ್ರಮವಾಗಿ ವಿಭಜನೆಗೊಂಡ 5 ಮನೆತನಗಳು. ಫಸ್ಟ್ ಬಿಜಾಪುರ, ಸೆಕೆಂಡು ಬೀದರು, ಬಿಜಾಪುರದ ಆದಿಲ್ಶಾಹಿಗಳು, ಬೀದರ್ನ ಬರ್ದಿಶಾಹಿಗಳು, ಅಹಮದ್ನಗರದ ನಿಜಾಂಶಾಹಿಗಳು, ಬಿರಾರದ ಇಮಾಶಾಹಿಗಳು, ಗೋಲ್ಕೊಂಡದ ಕಿತೂಬ್ ಶಾಹಿಗಳು. ಒಟ್ಟು ಬಿಜಾಪುರ ಬಹುಮನಿ ಸುಲ್ತಾನರ 5 ಮನೆತನಗಳು. ನೆಕ್ಸ್ಟ್ ನೋಡಿ. ಆತನ ಹೆಸರಿನ ಅರ್ಥ ಅದೃಷ್ಟವಂತ ಎಂದು, ಆದರೆ ಇದು ಒಂದು ಸ್ವಲ್ಪ ಅವನಿಗೆ ಅನ್ವಯಿಸುವುದಿಲ್ಲ. ಈ ಹೇಳಿಕೆ ಯಾವ ಮೊಘಲ್ ರಾಜನಿಗೆ ಸಂಬಂಧಿಸಿದೆ? ಶಹಜಾನ್, ಹುಮಾಯೂನ, ಅಕ್ಬರ್, ಬಾಬರ್. ಯಾರಂತಂದ್ರೆ ಇದು ಹುಮಾಯೂನ ಪದದ ಅರ್ಥ ಏನಂತಂದ್ರೆ ಅದೃಷ್ಟವಂತ. ಆದರೆ ಅವನು ಒಂದು ಸಾರಿ ಕೂಡ ಅವನಿಗೆ ಅದೃಷ್ಟ ಲಭಿಸದೆ ಅದೃಷ್ಟ ದೊರೆ ನೋಡಿ, ಅದೃಷ್ಟವಂತ, ದುರಾದೃಷ್ಟವಂತ ನೋಡಿ. ಹುಮಾಯೂನ್ ಅಂತಂದ್ರೆ ದುರಾದೃಷ್ಟವಂತ ಅಂತ ಅರ್ಥ. ಇವನು 1539ರಲ್ಲಿ ಯಾವ ಕದನದಲ್ಲಿ ಸೋಲ್ತಾನೆ? ಚೌಸಾ ಕದನ. ನೆಕ್ಸ್ಟು 1540 ಕನೌಜ್ ಕದನ. 1540ರಲ್ಲಿ ಕನೌಜ್ ಕದನ ನಡೀತೆ. ಚೌಸಾ ಫಸ್ಟು, ಸೆಕೆಂಡ್ ಕನೌಜ್ ಕದನ ಶೇರ್ ಶಾ ವಿರುದ್ಧ ಸೋತು ಪಲಾಯನಗೊಳ್ಳುತ್ತಾನೆ. ಮತ್ತೆ 1556ರಲ್ಲಿ ಇವನು ತಾನು ನಿರ್ಮಿಸಿದ ಲೈಬ್ರರಿ ಆದಂಥ ದೀನ್ ಪಂಥ ಲೈಬ್ರರಿ ಮೂಲಕ ಕಾಲು ಜಾರಿ ನಿಧನ ಹೊಂತಾನೆ. 1556ರಲ್ಲಿ ತಾನು ನಿರ್ಮಿಸಿದ ಗ್ರಂಥಾಲಯ ದೀನ್ ಪಂಥ ಲೈಬ್ರರಿ ಕಾಲು ಜಾರಿ ಮೆಟ್ಟಿಲುಗಳಿಂದ ಕಾಲು ಜಾರಿ ನಿಧನ ಹೊಂತಾನೆ. ಈತನ ಮಗ ಯಾರಂತಂದ್ರೆ ಅಕ್ಬರು. ಹುಮಾಯೂನನ ಮಗ ಯಾರಂತಂದ್ರೆ ಅಕ್ಬರು 1542ರಲ್ಲಿ ಜನಿಸಿರ್ತಾನೆ. ಈ ಭಾಗದ 50 ಪ್ರಶ್ನೆಗಳು ಮುಗಿತು. ಉಳಿದ ಭಾಗಗಳು ಕೆಳಗಡೆ ಲಿಂಕನ್ನು ಕೊಡಲಾಗುತ್ತೆ. ಪಾರ್ಟ್ 2 51ರಿಂದ 100 ಪ್ರಶ್ನೆಗಳು ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು. ವಿಶೇಷ ಸೂಚನೆ ನೋಡಿ. ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲಿ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿಗಳ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸು, ಕಿಶೋರ 59 ರೂಪೀಸು, ತರುಣ 159 ರೂಪೀಸು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್: ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೇ ಇದ್ದವರು ಇನ್ನು ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.